ಬಟ್ ಅದೇನೆ ಟಿಪಿಕಲ್ ಆಗಿ ಈ ತರ ಏನಾದ್ರು ಕೇಳೋದು, ಕೆಲವೊಂದ್ ಕಡೆ ದುಡ್ಡು ಕೇಳೋದು, ಇಲ್ಲಾಂದ್ರೆ ಕೆಲವೊಂದ್ ಕಡೆ ಓಪನ್ ಆಗಿ ಅದು ತುಂಬಾ ಅಫಿಷಿಯಲ್ ಆಗಿದೆ, ಕಾಂಪ್ರಮೈಸ್ ಓಕೆನಾ ಫೈನಾ ಅಂತ ಕೇಳೋದು. ಮತ್ತೊಂದು ಮಗದೊಂದು ಬೇರೆ. ಈಗ ಮಿಡಲ್ ಕ್ಲಾಸ್, ನಾನು ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗಿರಿಗೆ ಇಷ್ಟು ಡೆಪ್ತಲ್ಲಿ ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಏನೇನೋ ಮಾಡಬೇಕು ಅಂತ ಇದೆ ಅಂದರೆ ಅವರಿಗೆ ಆಡಿಷನ್ ಕೊಡೋದು ಹಿಂದೆಗಡೆ ಎಷ್ಟು ಕಷ್ಟ ಇರುತ್ತೆ. ಅವಾಗ ಅನ್ಸುತ್ತೆ ನಾನು 10 ಜನದ ಮುಂದೆ ಮಾಡ್ತಾ ಇದ್ದೀನಿ, ಹಂಗಿದ್ರೆ ನಾನು 100 ಜನದ ಮುಂದೆನೂ ಮಾಡ್ತೀನಿ. 100 ಜನದ ಮುಂದೆ ಮಾಡಿದಾಗ ನಾನು 1000 ಜನದ ಮುಂದೆ ಮಾಡ್ತೀನಿ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ಸೊ. ಒಂದು ಜೆನ್ಯೂನ್ ಆಗಿ ಆಡಿಷನ್ ಆಗಿ ಒಂದು ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗಿರು ಎಸ್ ನಾನು ಆಡಿಷನಿಂದಾನೇ ಬಂದು ಇಲ್ಲಿ ನಿಂತಿದ್ದೀನಿ ಅಂತ ಮನಸಾಕ್ಷಿಯಿಂದ ಯಾರು ಬಂದು ಅಷ್ಟು ನಿಂತ್ಕೊಂಡು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಫ್ರೆಂಡ್ಸು ಹೇಳ್ತಾರೆ ಏನೋ ಮಾಡ್ತೀನಿ ಅಂತ ಹೋಗ್ಬಿಟ್ಲು, ಏನೋ ದೊಡ್ಡದಾಗಿ ಏನು ಮಾಡಿಬಿಟ್ಲು. ಅವಾಗ ಜೆನ್ಯೂನ್ ಆಗಿ ಅನ್ನಿಸ್ತು ಆಡಿಷನ್ ಖಂಡಿತ ವರ್ಕ್ ಆಗಲ್ಲ. ಇನಿಷಿಯಲಿ ನಮಗೆ ತಟ್ಟೆ ಕೊಟ್ಟು ರೋಡಿಗೆ ಕಳಿಸ್ತಾಯಿದ್ರು ಭಿಕ್ಷೆ ಬೇಡ್ಕೊಂಡು ಬನ್ನಿ ಅಂತ. ಮತ್ತು ಈ ನಾಯಿ ಆಸನ ಮಾಡು, ನಾಯಿ ಥರ ಆಡು, ಬೊಗ್ಲು, ಆ ನಾಯಿ ಇದು ಗಮನಿಸ್ಕೊಂಡು ನಾಳೆ ಬಂದು ನಾಯಿ ಹೆಂಗೆಲ್ಲ ಮಾಡುತ್ತೆ ನೀನು ಹಾಗೆ ಮಾಡಬೇಕು. ಆ್ಯಕ್ಚುಲಿ ನನ್ನ ಸೀನ್ ಬರೋಕ್ಕಿಂತ ಮುಂಚೆ ಸೈಡ್ ವಿಂಗಲ್ಲಿ ಹೋಗಿ ನೋಡ್ತಿದ್ದೆ ಎಷ್ಟು ಜನ ಇದ್ದಾರೆ, ಏನು ಕತೆ. ಇನ್ನೂ ಒಂದು ಏನು ಅಂದರೆ ಇವ್ರಿಗೆ ಲೀಡ್ ಬೇಕಾಗಿರಲ್ಲ. ಆ ಕ್ಷಣಕ್ಕೆ ಯಾರಾದರೂ ಮಿಸ್ ಆದರೆ, ಆ ದಿನ ಬರಲಿಲ್ಲ ಅಂದರೆ, ಒನ್ ಡೇ ಕ್ಯಾರೆಕ್ಟರ್ಗೆ, ಟೀ ಶಾಪ್ ವಾಲಾಗೆ, ಕ್ರೌಡಲ್ಲಿ ಯಾರಾದರೂ ಇರಬೇಕು ಅಂದರೆ, ಸೊ ಈ ಥರದಕ್ಕೆ ಅವ್ರಿಗೆ ಒಂದಿಷ್ಟು ಸ್ಟಫ್ ಸಿಗುತ್ತೆ, ಅಥವಾ ಒಂದಿಷ್ಟು ನಮ್ಮ ಥರದ್ದು ಒಂದಿಷ್ಟು ಕಲಾವಿದರು ಸಿಗ್ತಾರೆ. ಬಟ್ MBA ಮಾಡ್ಬೇಕನ್ನೋ ಆಸೆ ಐತಿ. ಯಾಕೆ ಅಂದರೆ ನನಗೆ ಡಬಲ್ ಡಿಗ್ರಿ ಹೋಲ್ಡರ್ ಅಂತ ಅನ್ಸ್ಕೊಳಕ್ಕೆ ಭಾಳ ಇಷ್ಟ. ನನಗೆ 25 ವರ್ಷದ ಮಗಂದು ತಾಯಿ ಪ್ಲೇ ಮತ್ತು ಅವಳ ಲವರ್ ಕೂಡ ಅದೇ 2 ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡಿದ್ದೆ. ದಕ್ಲರು ಅಂದರೆ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಆದರೆ ದಕ್ಲರು ಅಂತ ಅಂದರೆ SC ST ಗಿಂತ ಬಿಲೋ ಕ್ಯಾಟಗರಿನಲ್ಲಿರುವಂಥ ಒಂದು ಜನಾಂಗ. ಈಗ 1 ವರ್ಷದಿರೋ ಕೋರ್ಸು 6 ಮಂತ್ಸು, 6 ಮಂತ್ಸ್ ಇರೋದು 3 ಮಂತ್ಸು, 3 ಮಂತ್ಸ್ ಇರೋದು 1 ವೀಕು. ಹಂಗೆ ನೋಡಿದ್ರೆ 3 ದಿವಸದಲ್ಲೇ ನಿಮ್ಗೆ ಏನು ಬೇಕು ಬೇಸಿಕ್ಸು ಹೇಳ್ಕೊಟ್ಟೇ ಬಿಡ್ತೀವಿ.